ಚಾಮುಂಡೇಶ್ವರಿ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ರ ಕುಮಾರಸ್ವಾಮಿ. ಜೆಡಿಎಸ್ ರೆಬೆಲ್ ಶಾಸಕ ಜಿಟಿ ದೇವೇಗೌಡ ಮಣಿಸೋಕೆ ರಣತಂತ್ರವನ್ನ ಹೂಡಿದ್ರ. ಜಿಟಿಡಿ ಪಕ್ಷದಿಂದ 2 ಕಾಲು ಆಚೆ ಇಟ್ಟಿದ್ದಾರೆ ಎಂದಿದ್ದ ಕುಮಾರಸ್ವಾಮಿ. ಜೆನ್ಜಿಗಳಿಗೆ ಟಿಕೆಟ್ ಕೊಡ್ತೇನೆ ಎಂದಿದ್ದ ಕೇಂದ್ರ ಸಚಿವ ಎಚ್ಡಿಕೆ. ಚಾಮುಂಡೇಶ್ವರಿಯಲ್ಲಿ ಜೆನ್ಜಿ ಅಸ್ತ್ರ ಪ್ರಯೋಗಿಸ್ತಾರ ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್ಡಿಕೆ ಈ ಹೇಳಿಕೆಯನ್ನ ನೀಡಿದ್ರು. ಚಾಮುಂಡೇಶ್ವರಿಯಲ್ಲಿ ಜೆನ್ಜಿ ಅಸ್ತ್ರವನ್ನ ಪ್ರಯೋಗಿಸಲಿಕ್ಕೆ ರೆಡಿಯಾಗಿದ್ದಾರೆ. 2028ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಜೆನ್ಜಿ ಆಗಿರ್ತಾರೆ. 2028ರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಗೆ ಕವೀಶ್ ಗೌಡ ಅಭ್ಯರ್ಥಿ ಆಗುವ ಸಾಧ್ಯತೆಗಳಿದೆಯಾ? ಕವೀಶ್ ಗೌಡ ಕಾಂಗ್ರೆಸ್ನ ಮಾಜಿ ಶಾಸಕ ವಾಸು ಪುತ್ರ. ಕವೀಶ್ ಗೌಡ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಇನ್ನು ವಾಸು ಪುತ್ರ ಕವೀಶ್ ಗೌಡ ಚುನಾವಣೆಯಲ್ಲಿ ಸೋತ್ರು. ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ ಕೆಲಸಗಳನ್ನ. ಹಾಗಾಗಿ ಜಿಟಿಡಿ ಬದಲು ಅವರನ್ನ ಕಣಕ್ಕಿಳಿಸೋ ಪ್ಲಾನ್ ನಲ್ಲಿದ್ದಾರಾ ಎಚ್ಡಿಕೆ? 2028ರ ಚುನಾವಣೆಗೆ ಈಗಾಗಲೇ ಲೆಕ್ಕಾಚಾರಗಳು ಶುರುವಾಗಿದೆ. ಜಿಟಿಡಿ ಹೇಗೂ ಪಕ್ಷದಿಂದ 2 ಕಾಲು ಆಚೆ ಇಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಮುಂಬರುವ ಚುನಾವಣೆಯಲ್ಲಿ ಜೆನ್ಜಿಯನ್ನ ಕಣಕ್ಕಿಳಿಸ್ಲಿಕ್ಕೆ ರೆಡಿ ಆಗಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಕವೀಶ್ ಗೌಡರನ್ನ ಕಣಕ್ಕಿಳಿಸೋ ಸಾಧ್ಯತೆಗಳಿದೆ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನ ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಪಾಪ ಅದು ದೊಡ್ಡ ಗೌಡ್ರದ್ದು ಅದೇ ಹೇಳಿದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವ್ರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತು? ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ಕೆಲವರು ಆಗಲೇ ಸುಮಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.